ವೈಟ್ ವಿತ್ ಪಿಂಕ್ ಲೆಹೆಂಗಾ. ಇದಿಷ್ಟು ಬಳೆಗಳಿದೆ. ಇದು ಬಂದು ಇದು ಗ್ಲಾಸು ಚೆನ್ನಾಗಿ ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ. ಇಟ್ ಈಸ್ ಕಾಲ್ ಆಯಿತು. ಎಷ್ಟೊತ್ತುವರೆಗೂ ಬೆಳಗ್ಗೆ ಟಿಫನ್ ಮಾಡಿ ಫೋಟೋಸ್ ವೀಡಿಯೋಸ್ ತಗೊಂಡು ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೇನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಸೊ ಇವತ್ತು ನನಗೆ ಕಾಲೇಜ್ ರಜಾ ಇದೆ. ಸೊ ಯಾಕೊಂದು ವ್ಲಾಗ್ ಮಾಡಬಾರ್ದು ಅಂತ ಐ ಸ್ಟಾರ್ಟೆಡ್ ಟು ವ್ಲಾಗ್. ಇವತ್ತೇನೆಂದರೆ ಗೆಟ್ ರೆಡಿ ವಿತ್ ಮೀ. ನಾನು ನಿಜವಾಗ್ಲೂ ಏನೂ ಮೇಕಪ್ ಆಗಲ್ಲ, ಆಗೋದನ್ನ ನಿಮಗೆ ತೋರಿಸ್ತೀನಿ. ಸೊ ನಾನು ಹಾಕೋತಿರುವ ಡ್ರೆಸ್ ವೈಟ್ ವಿತ್ ಪಿಂಕ್ ಲೆಹೆಂಗಾ, ಲಂಗ ದಾವಣಿ. ಇದನ್ನು ತೊಗೊಂಡು ಆಲ್ಮೋಸ್ಟ್ 2 years ಆಯಿತು. ಹಾಕಿರೋದೇ ಒನ್ ಟೈಮ್ ಅನಿಸುತ್ತೆ, ಒನ್ ಟೈಮ್ ಹಾಕಿದ್ದೀನಿ. ಸೊ ಯಾಕೆ ಸುಮ್ಮನೆ ಮನೇಲಿದ್ದು ಸುಮ್ಮನೆ ವೇಸ್ಟ್ ಮಾಡೋದು ಅಂಥೇಳಿ ರೆಡಿ ಆಗೋಣ ಅಂತ ಹೇಳಿ ರೀಲ್ಸ್ ಮಾಡೋಣ ಆ್ಯಂಡ್ ವ್ಲಾಗ್ ಮಾಡೋಣ ಅಂಥೇಳಿ ಇವತ್ತಿನ ದಿನ ಪೂರ್ತಿ ಅದಕ್ಕೋಸ್ಕರನೇ ಎತ್ತಿಟ್ಟಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ಏನೇನು ರೆಡಿ ಆಗ್ತೀನಿ, ಹೇಗೆ ರೆಡಿ ಆಗ್ತೀನಿ ಆ್ಯಂಡ್ ಹೆಂಗೆ ರೆಡಿ ಆಗ್ತೀನಿ ಅಂತ ನೋಡೋಣ ಬನ್ನಿ. ಮೇಕಪ್ ಮಾಡಿ, ಹೇರ್ ಸ್ಟೈಲ್ ಮಾಡಿ, ಜ್ಯುವೆಲ್ಸ್ ಹಾಕ್ಕೊಂಡು ಐ ಆಮ್ ಎಕ್ಸೈಟ್ ಆಗ್ತಿದೆ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ಎಲ್ಲ ಕೆಲಸನೂ ಮುಗಿಸ್ದೆ. ಸೊ ಪ್ರತಿ ಸತ ಬರೀ ಡೈಲಿ ವ್ಲಾಗ್ ಮಾಡ್ತಾಯಿದ್ದೆ, ನೀವು ನೋಡೋಕ್ಕೆ ಬೋರ್ ಆಗುತ್ತೆ. ಸೊ ಅದರಿಂದ ಡಿಫ್ರೆಂಟ್ ಆಗಿರಲಿ, ಯಾವಾಗ ಏನಾದ್ರು ಒಂದು ಮಾಡೋಣ ಅಂಥೇಳಿ ಐ ಸ್ಟಾರ್ಟೆಡ್ ಗೆಟ್ ರೆಡಿ ವಿತ್ ಮೀ. ಸೊ ವೆಲ್ಕಮ್ ಬ್ಯಾಕ್. ಸೊ ಗೈಸ್, ನಾನು ಫೈನಲಿ ನನ್ನ ಡ್ರೆಸ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಇನ್ನೂ ರೆಡಿ ಆಗಿಲ್ಲ. ಸೊ ಸ್ನಾನ ಮಾಡ್ಕೊಬಂದು ಇದನ್ನು ಪಿನ್ ಮಾಡ್ಕೊಳ್ಳೋಷ್ಟೆಲ್ಲ ಇಷ್ಟೊತ್ತಾಯಿತು. ಚೆನ್ನಾಗಿ ಕಾಣಿಸ್ತೈತಲ್ಲ. ಇದನ್ನು ಹಾಕ್ಕೊಂಡು ಆಲ್ಮೋಸ್ಟ್ ತುಂಬಾ ದಿನ ಆಯಿತು, ತುಂಬ ವರ್ಷ ಆಯಿತು. ಲಾಸ್ಟ್ ನಮ್ಮ ಅಣ್ಣನ ಮದುವೆಲಿ ಹಾಕ್ಕೊಂಡಿದ್ದೆ. ಲಾಸ್ಟ್ ಅದನ್ನು ಹಾಕ್ಕೊಂಡೇ ಇಲ್ಲ. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ಸೊ ಐ ಹೋಪ್ ಚೆನ್ನಾಗಿ ಕಾಣಿಸ್ತಿದೆ. ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ, ನೋಡೋಣ. ಸೊ ಸ್ನಾನ ಮಾಡ್ಕೊಬಂದಿದ್ದೀನಿ. ಇಲ್ಲಿ ಒಂದು ಸೊ ಹೀಗಿದೆ ಔಟ್ಫಿಟ್ ನನ್ನದು. ಸೊ ಕ್ರಾಸಾಗಿ ಫುಲ್ ತೋರ್ಸೋಕ್ಕಾಗಲ್ಲ ಅಂಥೇಳಿ ಕೆಳಗಡೆ ಫುಲ್ ಬಾರ್ಡರ್, ಪಿಂಕ್ ಬಾರ್ಡರ್ ಆ್ಯಂಡ್ ವೈಟ್, ಬ್ಲೌಸು ಪಿಂಕ್ ಆ್ಯಂಡ್ ದುಪಟ್ಟ ಕೂಡ ಪಿಂಕ್ ಇದೆ. ನಂಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ಚೆನ್ನಾಗಿ ಕಾಣಿಸ್ತೈತೆ ಪಿಂಕ್. ಇಷ್ಟು ಗಂಟೆ ಪಿನ್ ಮಾಡೋದೇ ನನಗೆ ಕಷ್ಟ ಆಗಿದ್ದು, ಬೇರೆ ಏನೂ ಕಷ್ಟ ಆಗಲಿಲ್ಲ. ಸೊ ಇವಾಗ ರೆಡಿ ಆಗೋಣ ಬನ್ನಿ, ಚೆನ್ನಾಗಿ ಕಾಣಿಸೋಣ. ಸೊ ಒಂದೇ ಒಂದು ಮಿಸ್ಸು ಗೈಸ್, ಹೂವು ಇಲ್ಲ. ಆಂಟಿ ಬರ್ತಿದ್ರು, ಪಾಪ ಆಂಟಿನೂ ಬಂದಿಲ್ಲ ಈ ಸತ. ಸೊ ಇಟ್ಸ್ ಓಕೆ, ಹೂವು ಇಲ್ಲ ಅಂದರೆ ಏನಾಯಿತು, ಹಂಗೆ ರೆಡಿ ಆಗೋಣ. ಸೊ ಬಳೆ, ಓಲೆ, ಸರ, ಮೇಕಪ್, ಜಡೆ, ತುಂಬ ಕೆಲಸ ಬಾಕಿ ಇದೆ. ಸೊ ಬನ್ನಿ ರೆಡಿ ಆಗೋಣ. ನಾನು ಹೇಗೆ ರೆಡಿ ಆಗ್ತೀನಿ ಅಂತ ಅದನ್ನು ತೋರಿಸ್ತೀನಿ, ಬನ್ನಿ. ಓಕೆ ಮೇಕಪ್ ಮಾಡ್ಕೊತೀನಿ. ಸೊ ಅದನ್ನೇ ನೋಡು. ಆಚೆ ಕಡೆ ಸಿಕ್ಕಾಬಿಡೋ ಡಿಸ್ಟರ್ಬೆನ್ಸು. ಸೊ ಇದಿಷ್ಟು ಬಳೆಗಳಿದೆ. ಇದು ಬಂದು ನಮ್ಮ ಅಣ್ಣನ ಮದುವೆಲಿ ಹಾಕ್ಕೊಂಡಿದ್ದು. ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರ? ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ. ನನ್ನ ಒಳ್ಳೆ ಪುಟಾಣಿ ಕೈ, ಚಿಕ್ಕ ಮಕ್ಳಿಗೆ ಹಾಕೋ ಬಳೆ ಥರ ಇದೆ. ಬಟ್ ಇವಾಗ ಸ್ವಲ್ಪ ಬಟ್ ಆಗುತ್ತೆ, ಹಾಕ್ತೀನಿ ಅಂದರೆ ಹಾಗೇ ಆಗುತ್ತೆ. ಸ್ವಲ್ಪ ಟೈಟ್ ಆಗುತ್ತೆ. ಸೊ ಇದು ಬೇಡ ಅಂಥೇಳಿ ಐ ವಾಸ್ ಚೂಸಿಂಗ್ ಗ್ರೀನ್ ವಿತ್ ಈ ಪಿಂಕ್ ಬಳೆಗಳು. ಸೊ ನನ್ನ ಗಾಜಿನ ಬಳೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಕ್ಕೊಳ್ಳೋಣ ಬನ್ನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗಾಜಿನ ಬಳೆ ಅಂದರೆ. ಇದು ನಮ್ಮ ಅಣ್ಣನ ಮದುವೆಲಿ ತೊಗೊಂಡಿದ್ದು. ಸ್ವಲ್ಪ ಟೈಟ್ ಆಗುತ್ತೆ, ಅವಾಗ ಸ್ವಲ್ಪ ಸಣ್ಣ ಇದೆ. ಇದು ಬ್ಲೌಸು ಅಷ್ಟೇ ಸ್ವಲ್ಪ ಟೈಟ್ ಆಗೋಗೈತೆ. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ದಪ್ಪ ಆಗೋಗಿದ್ದೀನಿ ಅನಿಸುತ್ತೆ. ಕೈ ತುಂಬ ಬಳೆ ಹಾಕ್ಕೊಳಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಂಗೆ ಚೆನ್ನಾಗೂ ಕಾಣಿಸುತ್ತೆ ಕೈಗೆ ಬಳೆ. ನಿಮಗೆಲ್ಲ ಯಾರಿಗೆ ಗಾಜಿನ ಬಳೆ ಇಷ್ಟ ಅಂತ ಪ್ಲೀಸ್ ಹೋಗಿ ಕಮೆಂಟ್ ಮಾಡಿ.
ಗಾಜಿನ ಬಳೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಹಬ್ಬಕ್ಕೂ ಇದೆ ಹಾಕ್ಕೊಳ್ಳೋದು ಜಾಸ್ತಿ. ನಾನು ಈ ಪ್ಲಾಸ್ಟಿಕ್ ಅವು ಮತ್ತು ಕಲರ್ ಬರುತ್ತಲ್ಲ ಅದೆಲ್ಲ ಇಷ್ಟ ಆಗಲ್ಲ. ಬೆಳ್ಳಿ ಕಡ್ಗನೂ ತೆಗೆದಿರ್ತಾಯಿದ್ದೀನಿ. ಸೊ ರೆಡಿಯಾಗೋ ಪ್ಲ್ಯಾನೇ ಇರಲಿಲ್ಲ ಗೈಸ್. ಮನೇಲಿದ್ದರೆ ಎಲ್ರಿಗೂ ಗೊತ್ತು ಸೋಂಬೇರಿತನ. ಅಫ್ಕೋರ್ಸ್ ಕಾಲೇಜ್ ಇಲ್ಲ ಅಂದರೆ ಅಫ್ಕೋರ್ಸ್ ಸೋಂಬೇರಿತನ ಇದ್ದೇ ಇರುತ್ತೆ. ಅದರಲ್ಲೂ ನಾನು ಒಬ್ಬಳು ಸೋಂಬೇರಿನೇ. ನಾನು ಬೇಗ ಎದ್ದು ಕೆಲಸಗಳೆಲ್ಲ ಮಾಡಿ ವ್ಲಾಗ್ಗಳು ಏನೂ ಇಲ್ಲ. ಗಣೇಶ ಹಬ್ಬದ್ದು ಮುಗೀತು, ಇನ್ನು ಊರಿಗೆ ಹೋಗಿದ್ದೆಲ್ಲ ಮುಗೀತು. ಸೊ ಕಂಟೆಂಟ್ ಏನೂ ಇಲ್ಲ. ಇನ್ನು ಕಾಲೇಜ್ ಅಂತ ಹೋದರೆ ನಾನು ಬರೋದೇ ಲೇಟ್ ಆಗೋಗುತ್ತೆ. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬರೋದೇ ಸ್ವಲ್ಪ ಲೇಟ್ ಆಗೋಗುತ್ತೆ. ಆವಾಗ ವ್ಲಾಗ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ರಜೆ ಇರಬೇಕಾದ್ರೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಔಟ್ಲುಕ್ ಹೆಂಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ನೋಡೋಣ. ಸೊ ಬಳೆ ಹಾಕ್ಕೊಂಡಾಯಿತು. ಸರ ಮೇಕಪ್ ಎಲ್ಲ ಅಲ್ಲಿದೆ. ಸೊ ಲೆಟ್ಸ್ ಬಿಗಿನ್ ದ. ಸೊ ಇಲ್ಲಿದೆ ಮೇಕಪ್. ದಿಸ್ ಇಸ್ ದ ಜ್ಯುವೆಲ್ಸ್. ಒಂದೇ ಒಂದು ಸಾಕು. ರಿಂಗ್ ಅಂತೀನಿ, ಓಲೆ ಆ್ಯಂಡ್ ಸರ ಕಾಣಿಸ್ತಿರ್ಬೋದು. ಇದು ಮಮ್ಮಿ ವರಮಹಾಲಕ್ಷ್ಮಿಗೆ ದೇವ್ರಿಗೆ ಹಾಕಿದ್ರು. ಸೊ ನಾನೇ ನಮ್ಮ ಮನೆ ಲಕ್ಷ್ಮಿ ಅಲ್ವಾ, ಸೊ ನಾನೇ ಆ್ಯಕ್ಚುಲಿ ಹಾಕ್ಕೊತ ಇದ್ದೀನಿ ಇವಾಗ. ಸೊ ಇದನ್ನು ಲಾಸ್ಟಲ್ಲಿ ಹಾಕೋಣ. ಫಸ್ಟು ಫೇಸ್ನ ಮುಗಿಸೋಣ ಅಂತೀನಿ. ಐ ವಾಸ್ ಸ್ಟಾರ್ಟೆಡ್ ಟು ಮೇಕಪ್. ಈ ಬಾಕ್ಸ್ ಅಷ್ಟು ಕ್ಯೂಟಾಗಿದೆ ಗೊತ್ತಾಗ. ಸೀರೆ ತೋರಿಸ್ತೀನಿ. ಇಟ್ ವಾಸ್ ಅ ಬಾಕ್ಸ್. ಇದರೊಳಗಡೆ ಒಂದು ಮಿರರ್ ಇದೆ. ನಮ್ಮನೇಲಿ ಇಷ್ಟೇ ಮೇಕಪ್ ಐಟಮ್ ಇರೋದು, ಜಾಸ್ತಿ ಇಲ್ಲ, ಇಷ್ಟೇ ಇರೋದು. ಸೊ ಇಷ್ಟೆಲ್ಲ ಇವಾಗ ನಾನು ಮೇಕಪ್ ಮಾಡ್ಕೋಬೇಕು. ಒಂದಷ್ಟು ಟಿಶ್ಯೂ ಪೇಪರ್ಸ್ ಆ್ಯಂಡ್ ಪಾನ್ಸ್ ಲೈಟ್ ಮಾಯಿಶ್ಚರೈಸರ್ ಪ್ರಮೋಷನ್ ಅಂತೂ ಅಂದ್ಕೋಬೇಡಿ. ಸೊ ನಾನು ಯೂಸ್ ಮಾಡೋವಂಥದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಲೈಟಾಗಿ ನಾನು ಐಬ್ರೋ ಹೀಲಿಂಗ್ ಆಗಲಿ ಮತ್ತು ಐಲೈನರ್ ಆಗಲಿ ಎಂಥದ್ದು ಹಾಕಲ್ಲ. ಬಿಕಾಸ್ ನನ್ನ ಕಣ್ಣು ಸ್ವಲ್ಪ ದಪ್ಪದಾಗಿದೆ. ಐಲೈನರ್ ಹಾಕಿದ್ರೆ ಇದು ಸ್ವಲ್ಪ ದಪ್ಪ ಕಾಣಿಸುತ್ತೆ. ಅದರಿಂದ ನನಗದೆಲ್ಲ ಇಷ್ಟ ಆಗಲ್ಲ. ಲೈಟ್ ಮೇಕಪ್ ಅಷ್ಟೇ ನಂದು. ಪಟ್ಟಂತ ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗುವಂತಹ ಮೇಕಪ್. ಸೊ ಮಾಯಿಶ್ಚರೈಸರ್ ಆಯಿತು. ನೆಕ್ಸ್ಟ್ ಏನು ಹಾಕಬೇಕು ಅಂತಲೂ ಗೊತ್ತಿಲ್ಲ ನನಗೆ. ಅಲ್ಲಿ ಹುಡುಕ್ಬಿಟ್ಟು ಹಾಕ್ಕೋಬೇಕು. ಇದು ಬಂದು ಆನ್ ಕಲರ್ ಅಂತೇನೋ ಐತೆ, ಗೊತ್ತಿಲ್ಲ ನನಗೆ ಯಾವುದೋ. ಇದು ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸೋದು ಮೇಕಪ್ ಐಟಮ್ಸ್ ನಮ್ಮ ಮನೆಗೆ ಏನೇ ಇದ್ದರು. ಮತ್ತು ಮೇಕಪ್ ಐಟಮ್ಸ್ನ ನೀವು ಇಡೀ ಮನೆ ಹುಡುಕಿದ್ರೆ ಮೇಕಪ್ ಐಟಮ್ ಬಿಟ್ಟರೆ ಬೇರೆ ಏನೂ ಹುಡುಕಿ ಕಾಣಿಸಲ್ಲ. ಖಾಲಿ ಆಗೋಗೈತೆ. ಮತ್ತು ಚೂರು ಇಷ್ಟೇ ಇವಾಗ ನನ್ನ ಫೇಸಿಗೆ ಅಪ್ಲೈ ಮಾಡೋದು. ಸೊ ನಾನು ಸ್ವಲ್ಪ ವೈಟಿಗಿರೋದ್ರಿಂದ ಜಾಸ್ತಿ ಎಲ್ಲ ಅಪ್ಲೈ ಮಾಡಲ್ಲ. ಜಾಸ್ತಿ ಆದರೂ ನಂಗೆ ಒಳ್ಳೆ ದೆವ್ವ ಕಂಡಂಗೆ ಕಾಣ್ತೀನಿ. ಬ್ಲೆಂಡ್ ಮಾಡಾಯಿತು. ಹುಡುಕ್ಬೇಕಾದ್ರೆ ಇವಾಗ ಪ್ರೈಮರ್ ಸಿಕ್ತು ಗೈಸ್. ಇವಾಗ ಹಾಕ್ಬೋದಾ? ಮೋಸ್ಟ್ಲಿ ಹಾಕ್ಬಾರ್ದು ಅನಿಸುತ್ತೆ. ಬೇಡ ಇವಾಗ. ಸೊ ಬೇಡ ಇವಾಗ. ಆಲ್ರೆಡಿ ಏನಪ್ಪ ಅದು, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳಿಸಿ ಮಾಡ್ತಾಯಿತ್ತು. ಲ್ಯಾಕ್ಮಿ ಕ್ರೀಮ್ ಫೌಂಡೇಶನ್ ಹಾಕಿದ್ದೀನಿ. ಸೊ ಇವಾಗ ಬೇಡ. ಇದು ಫೌಂಡೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ ಪೌಡರ್ ಹಾಕ್ಬೇಕಲ್ವ. ಮೇಕಪ್ ಆರ್ಟಿಸ್ಟ್ಗಳೇನಾದ್ರು ನಾನು ಮೇಕಪ್ ಮಾಡಿಬಿಟ್ರೆ ಗೈಸ್ ಕೆಲಸ ಬಿಟ್ಬಿಡ್ತಾರೆ. ಸೊ ಸ್ವಲ್ಪ ಪೌಡರು ನಾನು ಬ್ಲೆಂಡ್ ಮಾಡಿರೋ ಥರ ನಾನು ಮೇಕಪ್ ಹಾಕಿದ್ದೀನಿ ಅಂತಲೇ ಗೊತ್ತಾಯ್ತಲ್ಲ. ಸೊ ಸ್ವಲ್ಪ ಪೌಡರ್. ನಮ್ಮ ಅಕ್ಕ ಇದ್ದಿದ್ರೆ ಅದಾಕುಮಯ ಇದಾಕುಮಯ ಅಂತ ಹೇಳ್ತಿದ್ಲು. ಪಾಪ ಅವಳಿಗೂ ಕಾಲೇಜ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಅವಳಿಗೆ ಇನ್ನೊಂದು 2 ಮಂತ್ಸ್ ಇಲ್ಲ, ನೆಕ್ಸ್ಟ್ ಮಂತ್ ಅವಳಿಗೆ ಎಕ್ಸಾಮ್ ಇದೆ.
ಸೊ ಸ್ವಲ್ಪನೇ ಪೌಡರು. ನಿಮ್ಗೆ ಅನಿಸ್ತಾ ಇದೆ ನಾನು ಮೇಕಪ್ ಮಾಡಿದ್ದೀನಿ ಅಂತ. ನಾನು ಫಿನಿಶ್ಡ್ ಇನ್ನೂ ಇದೆ. ಇದು ಐ ಪ್ಯಾಲೆಟ್ ಇದೆ, ಒಂದು ಫೋಟೋ ಎರಡಿದೆ. ಸೊ ಇದು ಸ್ವಲ್ಪ ದೊಡ್ಡದಾಗಿದೆ. ಇದರಲ್ಲಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಐ ಶ್ಯಾಡೋ ಹಾಕಿದ್ದೀನಿ. ಜಾಸ್ತಿ ಅನಿಸುತ್ತಾ? ಸೊ ಇಲ್ಲ, ಸ್ವಲ್ಪ ನೇರೇ ಸಾಕು. ಇದು ಐಲೈನರು ನನಗೆ ಹಾಕ್ಕೊಳಕ್ಕೆ ಬರೋಲ್ಲ. ಇನ್ನೊಬ್ರು ಹಾಕಿದ್ರೆ ಹಾಕ್ಸ್ಕೊತೀನಿ, ಬಟ್ ನನ್ನ ಕಣ್ಣಿಗೆ ಅದು ಚೆನ್ನಾಗಿ ಕಾಣಿಸಲ್ಲ, ಅದರಿಂದ ಹಾಕ್ಕೊಳ್ಳಲ್ಲ. ಸ್ವಲ್ಪ ಏನಂತಾರೆ ಇದಕ್ಕೆ, ಹೈಲೈಟರ್. ಸೊ ಸಾಕು ಗೈಸ್, ಇನ್ನೇನು ಹಾಕಲ್ಲ. ಒಂದು ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ. ನನ್ನ ಫೇವ್ರೆಟ್ ಬೇರಿ ಪಿಂಕ್ ಲಿಪ್ಸ್ಟಿಕ್. ನನಗೆ ಪಿಂಕ್ ಲಿಪ್ಸ್ಟಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಲಿಪ್ಸ್ಟಿಕ್ ಇನ್ನೂ ಇಷ್ಟ, ಚೆಂದ ಇದೆ. ಇದೊಂಥರ ಬ್ರ್ಯಾಂಡೆಲ್ಲ ಗೊತ್ತಿಲ್ಲ ಗುರು, ಯಾವುದೋ ಕೊರಿಯನ್ ಬ್ರ್ಯಾಂಡು. ಅಮೌಂಟ್ ಎಲ್ಲ ಹಾಕಿಲ್ಲ. ಸೊ ವೆನಿಲಾ ಮೇಕ್ ಓವರ್ ಲುಕ್ ಇಷ್ಟೇ. ಬೊಟ್ಟಿಕ್ಕಿ ಇಯರಿಂಗ್ಸ್ ಮತ್ತು ಇದು ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಮುಗೀತು. ಸೊ ನಾನು ಲಾಂಗ್ ಹಾಕ್ಕೊಂಡು ತಿರ್ಗೋದೇ ಆಯಿತು. ಸೊ ನಾನು ಹಾಕಿರೋ ಗೋಲ್ಡ್ ಓಲೆನ ತೆಗೆದು ಆ ಓಲೆನ ಹಾಕ್ಕೋಬೇಕು. ಇದು ಮೋಸ್ಟ್ಲಿ 10th ಇದೇ ಒಲೆಯಲ್ಲಿದ್ದೀನಿ ಗೈಸ್. ಗೋಲ್ಡು ಕಳ್ದಾಕಿದ್ರೆ ನಮ್ಮಪ್ಪ ಇಂಥಕ್ಕೂ ಕೊಡಲ್ಲ. ಆದರೆ ನಮ್ಮಮ್ಮನೇ ಹೇಳ್ತಾರೆ, ರೆಡಿಯಾಗಿ ಯಾವ್ದಾದ್ರು ಒಂದು ವೀಡಿಯೋ ಮಾಡು, ಸುಮ್ಮನೆ ಮನೇಲಿ ಕುತ್ಕೊಳ್ತಿಲ್ಲ ವೇಸ್ಟ್ ಬಾಡಿ ಥರ ಅಂಥೇಳಿ. ಹಾಂ ಸರ, ಇದು ನಮ್ಮ ಅಜ್ಜಿ ಕೊಟ್ಟಿದ್ದು, ನಾಟ್ ಗೋಲ್ಡ್. ಜಾಸ್ತಿ ಕಾಣಿಸ್ತೈತಾ ಜಾತ್ರೆ ಥರ? ಜಾತ್ರೆ ಕಾಣಿಸ್ತೈತಲ್ಲ ಗುರು. ಅದೇ ಓಕೆ ಬಿಡ್ಕಿರ್ತಾನೆ, ಏನಿಲ್ಲ. ದೆನ್ ಬೊಟ್ಟಿಕ್ಕೋಬೇಕು ಆ್ಯಂಡ್ ಕುಂಕುಮ ಇಟ್ಟು. ಸೊ ಸ್ಟಿಕ್ಕರ್ ಇದು ಓಕೆ, ಇದು ಸ್ವಲ್ಪ ದೊಡ್ಡದಿದೆ. ಇದನ್ನು ಹಾಕ್ಕೊಳ್ಳೋಣ ಅಂತ ಬೇಡ, ಇದನ್ನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಸಿಂಗಲ್ ಸ್ಟೋನ್. ಓಕೆ ಬೇಡ, ಇದೆ. ಸೊ ಬೊಟ್ಟು ಫೈನಲ್ ಆಯಿತು. ಚೂರು ಗಂಧ, ನನಗೆ ಗಂಧ ನಮ್ಮನೆಲ್ಲ ನಾನು ಹಾಕೋತೀನಿ ಅಂತಂದ್ಬಿಟ್ಟು ಒಂದು ಬಟ್ಲೆ ಇಟ್ಬಿಟ್ಟು ಕಳಿಸಿಟ್ಬಿಟ್ಟಿದ್ದಾರೆ. ಸ್ವಲ್ಪ ಒಣಗಬೇಕು, ಒಣಗಿದ್ಮೇಲೆ ಕಾಣಿಸುತ್ತೆ. ಸೊ ಎಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ಇನ್ನೂ ಹೇರ್ ಸ್ಟೈಲ್ ಮಾಡಬೇಕು ಗೈಸ್. ನೋಡಿ ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಂದರೆ, ಕೆಲಸದ ಮೇಲೆ ಕೆಲಸ. ಬುಟ್ಟಿಕೊಳ್ಳೋಣ, ಕುಂಕುಮ ಇಟ್ಕೊಳ್ಳೋಣ ಚೂರು. ಹೆಣ್ಮಕ್ಳು ಅಂದಾಗ ಕುಂಕುಮ ಇಲ್ಲದೆ ಹೋದರೆ ಲುಕ್ಕು ಫೈನಲ್ಲೇ ಆಗಲ್ಲ. ಸೊ ಎಸ್ ಫೈನಲ್ ಮೇಕಪ್ ಆಯಿತು. ನನ್ನ ಕೂಡ ಬಿಟ್ಕೊಂಡಿದ್ದೀನಿ ಗೈಸ್. ಸೊ ತಲೆನ ಬಿಚ್ಚಲ್ಲಿ ಮಾತ್ರ ನಿಮ್ಮನ್ನ ತೋರಿಸಲ್ಲ, ಅಲ್ಲೇ ಬಚ್ಕೊಂಡು ಬಂದು ಸಿಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇಟಿ. ಸೊ ಗೈಸ್ ಫೈನಲ್ ಲುಕ್ಕು ಹೀಗಿದೆ. ನಾನು ಹಿಂದೆ ಕೂದಲು ಬಿಡಬೇಕಾ ಅಥವಾ ಗಂಟು ಹಾಕ್ಬೇಕಾ ಅನ್ನೋ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಹೂವು ಇಲ್ಲ, ಸೊ ಚೆನ್ನಾಗಿ ಕಾಣಿಸ್ತೈತಾ ಇಲ್ವೋ ಗೊತ್ತಿಲ್ಲ. ಇಟ್ ಈಸ್ ಮೈ ಫೈನಲ್ ಲುಕ್. ಯಾರ
ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇಷ್ಟೇ ನಾನು ರೆಡಿ ಆಗೋದು. ಮಿಕ್ದವರೆಲ್ಲ ಎಷ್ಟೆಷ್ಟು ಮೇಕಪ್ ಹಾಕ್ತಾರೋ. ಆಲ್ವೇಸ್ ಬಾಯ್ಸಿಗೆ ಒಂದು ಥಾಟ್ ಇರುತ್ತಲ್ಲ, ಎಲ್ಲ ಹುಡುಗಿರು ಮೇಕಪ್ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದು ಅಂತ ಹೇಳಿ. ಹಂಗೇನಿಲ್ಲ, ಎಲ್ಲ ಹುಡುಗಿರ್ದು ಸ್ವಲ್ಪ ನ್ಯಾಚುರಲ್ ಬ್ಯೂಟಿನೂ ಇರುತ್ತೆ, ಬಟ್ ಮೇಕಪ್ದು ಆಗಿ ಅದು ಅವರಷ್ಟು ಚೆನ್ನಾಗಿ ಕಾಣಿಸೋದು. ಸೊ ನಾನು ಮೇಕಪ್ ಹಾಕಲ್ಲ, ನಾನು ಹಾಕೋದು ಮಾಯ್ಶ್ಚರೈಸರ್ ಆ್ಯಂಡ್ ಪೌಡರ್, ಲಿಪ್ಸ್ಟಿಕ್ ಆ್ಯಂಡ್ ಸ್ವಲ್ಪ ಇದು ಐಲೈನರ್ ಆಗಲಿ ಇದು ಐಬ್ರೋ ಫಿಲ್ಲಿಂಗ್ ಆಗಲಿ ನಾನು ಏನೂ ಹಾಕಲ್ಲ. ನನಗೆ ಅದು ಯಾವುದೂ ಇಷ್ಟನೂ ಆಗಲ್ಲ. ಆ್ಯಂಡ್ ಮೋಸ್ಟ್ ಲಿಪ್ಸ್ಟಿಕ್ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ. ಸೊ ನನಗೂ ಹಾಗೆ ಲಿಪ್ಸ್ಟಿಕ್ ಹಾಗೆ ಸೊ ಅದರಲ್ಲೂ ಪಿಂಕ್ ಲಿಪ್ಸ್ಟಿಕ್. ಪ್ಲೀಸ್ ಹೋಗಿ ಕಮೆಂಟ್ ಮಾಡಿ. ಇನ್ನೇನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಸೊ ಇದು ಉಟ್ಕೊಳಕ್ಕೆ ಬರೋಲ್ಲ ನನಗೆ. ನಮ್ಮಮ್ಮ ನಾನು ಲಾಸ್ಟ್ ಟೈಮ್ ಉಟ್ಕೊಂಡಾಗ ಈ ಪಿನ್ ಮಾಡಿದ್ರಲ್ಲ ಹಾಗೆ ಫೋಲ್ಡ್ ಮಾಡಿಟ್ಟಿದ್ದು. ಸೊ ಅದನ್ನೇ ತೆಗ್ದು ಹಿಂಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಇಲ್ಲೊಂದು ಪಿನ್ ಹಾಕಿ ಇಲ್ಲಿ ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಫೋಟೋ ತಗೋಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ತಗೊಳ್ಳೋಣ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈವ್ನಿಂಗ್ ಗಂಟ ಹಿಂಗೆ ಇರ್ತೀನಿ. ನಮ್ಮಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಐ ಎಕ್ಸೈಟೆಡ್ ದಟ್ ರಿಯಾಕ್ಷನ್, ನಮ್ಮಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಇಷ್ಟು ದಿನ ಹೇಳ್ತಾಯಿದ್ರು, ಸುಮ್ಮನೆ ಯಾಕೆ ಮನೇಲಿ ಕುತ್ಕೋತೀಯ, ಯಾವ್ದಾರು ಡ್ರೆಸ್ ಹಾಕ್ಕೊಂಡು ವೀಡಿಯೋಸ್ ಮಾಡು, ಏನೂ ಮಾಡಲ್ಲ, ವೇಸ್ಟು ಬಾಡಿ ನೀನು ಅಂತಂದು ಬೈತಾ ಇರ್ತಾರೆ. ಸೊ ನಮ್ಮಮ್ಮನ ಆಸೆ ಇವತ್ತು ಪೂರೈಸಿದ್ದೀನಿ. ಮಮ್ಮಿ ನೋಡು ರೆಡಿಯಾಗಿದ್ದೀನಿ. ಸೊ ನಮ್ಮಮ್ಮ ವ್ಲಾಗ್ ನೋಡಿದಾಗ ಶಿ ವಾಸ್ ಹ್ಯಾಪಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀನೇ ಕಮೆಂಟ್ ಮಾಡು ಆಯಿತಾ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ನಂಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾಯಿದೆ. ನಾನು ಫಸ್ಟ್ ಟೈಮ್ ಸೆಲ್ಫ್ ಮೇಕಪ್ ಮಾಡಿಕೊಂಡು ಒಬ್ಬಳೇ ಮನೇಲಿದ್ದು ನಾನೇ ವೀಡಿಯೋ ಮಾಡಿ, ನಾನೇ ರೆಡಿಯಾಗಿ, ನಾನೇ ಪಿನ್ ಮಾಡಿಕೊಂಡು, ನಾನೇ ಹೇರ್ ಸ್ಟೈಲ್ ಮಾಡಿಕೊಂಡು ನೋಡಿ. ಸೆಲ್ಫ್ ಹ್ಯಾಪಿನೆಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಷ್ಟ ಆಗಿತ್ತು ಇವಾಗಿನ ವ್ಲಾಗ್. ಇನ್ನು ಸಂಜೆ ಗಂಟೆ ಏನು ಮಾಡ್ತೀನಿ, ಇನ್ನೂ ನಾಷ್ಟ ಕೂಡ ತಿಂದಿದ್ದಾರೆ. ಇಷ್ಟು ಟೈಮ್ ಬಂದು 11:10 ಆಗಿದೆ. ಸ್ವಲ್ಪ ಇವಾಗ ಹೊಟ್ಟೆಗೆ ಹಾಕ್ಕೊಂಡು ಹೊಟ್ಟೆ ತೊಸಿತಾ ಇದೆ. ರಾತ್ರಿ ಸಾಂಬಾರಿದೆ, ಅದಕ್ಕೆ ಅಮ್ಮ ಅನ್ನ ಮಾಡಿಬಿಟ್ಟು ಹೋಗಿದ್ದಾರೆ, ಅದನ್ನು ತಿನ್ನಬೇಕಷ್ಟೇ, ಇನ್ನೇನಿಲ್ಲ. ಊಟ ಮಾಡಿ ಊಟನೂ ಅಲ್ಲ, ಈ ಮಧ್ಯದಲ್ಲಿ ಬ್ರಂಚ್ ತಿನ್ಬೇಕಷ್ಟೇ ನಾನು. ಸೊ ನಾಷ್ಟ ಮಾಡಿ ಒಂದಷ್ಟು ರೀಲ್ಸ್ ಮಾಡಿ ಒಂದಷ್ಟು ಫೋಟೋಸ್ ತಕ್ಕೊಂಡು ಸಂಜೆ ಅಮ್ಮನ ರಿಯಾಕ್ಷನ್ ನೋಡಿ. ಸೊ ಸಂಜೆ ವ್ಲಾಗ್ನ ಎಂಡ್ ಮಾಡ್ತೀನಿ. ನೋಡೋಣ ಸಂಜೆ ಗಂಟ ವ್ಲಾಗ್ ಮಾಡ್ತೀನೋ ಇಲ್ವಾ, ನನಗೆ ಕನ್ಫರ್ಮೇಷನ್ ಇಲ್ಲ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಹೂವು ಮುಡ್ಕೋಬೇಕಾ? ಸೊ ಗೈಸ್, ನಿಮ್ಗೆಲ್ರಿಗೂ ಈ ನನ್ನ ಮೇಕಪ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಜಾಸ್ತಿನೇ ಟಾರ್ಚರ್ ಕೊಡ್ತಾಯಿದ್ದು ನಿಮಗೆ. ಸೊ ಸಂಜೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಮಧ್ಯೆ ಏನಾರು ಮೇಕಪ್ ವೀಡಿಯೋ ಮಾಡಲಿಕ್ಕೆ ಎಷ್ಟೆಲ್ಲ ಮಿಸ್ ಮಾಡಿಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ವೀಡಿಯೋ ಮಾಡೋದು ಸುಲಭ ಅಂತಂತಾರೆ, ಬಟ್ ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನೊಂದು ವೀಡಿಯೋ ಮಾಡೋಕ್ಕೆ ಒಂದಿಷ್ಟು ಜನ ಕಷ್ಟಪಡ್ತಾರಲ್ಲ ಅನ್ನೋ. ಗೈಸ್, ಬೆಳಗ್ಗೆ ರೆಡಿಯಾಗಿ ಕೂತೋಳು ಎಷ್ಟು ಆಗಲಿ 2:45 ಎಷ್ಟೊತ್ತುವರೆಗೂ ಬೆಳಗ್ಗೆ ಟಿಫನ್ ಮಾಡಿ ಫೋಟೋಸ್ ವೀಡಿಯೋಸ್ ತಗೊಂಡು ಬೋರೇ ಆಗೋಯ್ತು ನನಗೆ. ಇನ್ನೂ ನಮ್ಮ ಅಪ್ಪ ಅಮ್ಮ ಬಂದಿಲ್ಲ. ಆಲ್ಮೋಸ್ಟ್ 3 o'clock ಬರ್ಬೋದು, 3 ಇಲ್ಲ 4 ಬರ್ತಾರೆ. ಅವ್ರು ಬರೋ ಗಂಟೆ ಹಿಂಗೆ ಇರಬೇಕು ಅಂತ ಹೇಳಿ ಸುಮ್ಮನೆ ಕೂತಿದ್ದೀನಿ. ಬಟ್ ಅಮ್ಮ ಬಂದು ಅಮ್ಮನ ರಿಯಾಕ್ಷನ್ ನೋಡಬೇಕು ಅಂತ ಲಿಪ್ಸ್ಟಿಕ್ ಎಲ್ಲ ತಿನ್ಕೊಬಿಟ್ಟಿದ್ದೀನಿ ಗೈಸ್. ಇಷ್ಟೊತ್ತು ಗಂಟೆ ರೀಲ್ಸ್ ಮಾಡಿದ್ದೀನಿ. ಮಿನಿಮಮ್ ಅಂದರೂ ಒಂದು 15 ಮಾಡಿದ್ದೀನಿ. ಅದರಲ್ಲಿ ಪೋಸ್ಟ್ ಮಾಡೋದು ಒಂದು 3 ಇರಬೇಕು, ಇಲ್ಲ 4 ಇರಬೇಕು ಅಷ್ಟೇ. ಕರ್ಮ. ಇಷ್ಟೊತ್ತು ಗಂಟೆ ಒಂದಷ್ಟು ವೀಡಿಯೋಸ್ ಮಾಡಿದ್ದೀನಿ. ಬ್ಲಾಗ್ ಅಂತೂ ಮಾಡೇ ಇಲ್ಲ. ಆಗಲೇ ನಾನು ವೀಡಿಯೋ ರೆಡಿ ಆಗಬೇಕಾದ್ರೆ ತೋರಿಸಿದ್ದೆ ಲಾಸ್ಟು, ಅದಾದಮೇಲೆ ವೀಡಿಯೋನೇ ಮಾಡಲಿಲ್ಲ. ವಿಡಿಯೋ ಮಾಡೋದು ನಾಟ್ ಈಸಿ ಗೈಸ್, ಸೀರಿಯಸ್ಲಿ. ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಬಟ್ ಇವತ್ತು ಗೊತ್ತಾಗ್ತಾಯಿದೆ ನನಗೆ ವೀಡಿಯೋಸ್ ಮಾಡೋದೆಷ್ಟು ಕಷ್ಟ. ವ್ಲಾಗ್ ಮಾಡಿ, ರೀಲ್ಸ್ ಮಾಡಿ, ಫೋಟೋಸ್ ತೊಗೊಂಡು ಅದನ್ನು ಎಡಿಟ್ ಮಾಡಿ, ಅದನ್ನು ಪೋಸ್ಟ್ ಮಾಡಿ ತುಂಬ ಕಷ್ಟ ಇದೆ. ಎಲ್ಲನೂ ಕಷ್ಟನೇ ಕಾಣಿಸುತ್ತೆ.
ಕಷ್ಟ ಇದ್ರೂ ಅದು ನಮ್ಮ ಕೈಲಿ ಆಗುತ್ತೆ ಅಂತ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಹಾಗೆ ಆಗುತ್ತೆ. ಸೊ ತುಂಬ ಮಾತಾಡಿ ಮಮ್ಮಿ ಬರೋ ಗಂಟ ನಾನು ಹೀಗೆ ಇರಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ನನ್ನ ಮೂಡ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡು. ಲಿಪ್ಸ್ಟಿಕ್ ಹೋಗಿದೆ, ಮೇಕಪ್ ಎಲ್ಲ ಆಲ್ಮೋಸ್ಟ್ ಹೋಗಿದೆ, ಕೂದಲು ನೋಡಿ ಹುಚ್ಚಿಯಾಗಿದ್ದೀನಿ. ಚೇಂಜ್ ಮಾಡಿರ್ತೀನ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೊ ಗೈಸ್, ಅವ್ರ ಅಪ್ಪ ಅಮ್ಮ ಬರಲಿಲ್ಲ. ವ್ಲಾಗ್ ಮಾಡಬೇಕು ಅಂದ್ಕೊಂಡು ಕಾಯ್ಕೊಂಡು ಕೂತಿದ್ದೀನಿ. ಅವ್ರು ಫೈನಲಿ ಬರಲಿಲ್ಲ. ಎಷ್ಟು ಆಗಲಿ 4 o'clock ಸಮಥಿಂಗ್ ಆಯಿತು, ಅವ್ರು ಬರಲಿಲ್ಲ. ಸೊ ನಂಗೆ ಇರಿಟೇಟ್ ಆಗ್ತಿತ್ತು. ಸೊ ಆಗಲಿಲ್ಲ ಅಂಥೇಳಿ ಚೇಂಜ್ ಮಾಡ್ಕೊಂಬಿಟ್ಟೆ ಡ್ರೆಸ್ಸು. ಸೊ ಇದಾಗಿತ್ತು ನನ್ನ ಮೇಕಪ್ ಗೆಟ್ ವ್ಲಾಗ್. ಇಲ್ಲಿ ಇದಾಗಿತ್ತು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಹೋಗಿ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಬಾಯ್.